ಸಾವಿರಾರು ಅಭಿಮಾನಿ ಬಳಗವನ್ನು ಹೊಂದಿರುವ ದಲಿತ ಮುಖಂಡರಾದ ವಾಲೆ ಚಂದ್ರಯ್ಯನವರು ಕೊರಟಗೆರೆ ತಾಲೂಕಿನ ಅಭಿಮಾನಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಜನಧ್ವನಿ ವಾಹಿನಿಯ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರನ್ನು ನೆನಪಿಸಿಕೊಂಡು ಮಾತನಾಡಿದರು. ಕೊರಟಗೆರೆ ತಾಲೂಕಿನ ಜನಾಂಗ ನಿಮಗೆ ತುಂಬ ಫಾಲೋವರ್ಸ್ ಬೆಲ್ಟಿದೆ, ತುಂಬ ಅಭಿಮಾನಿಗಳಿದ್ದಾರೆ. ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊರಟಗೆರೆ ತಾಲೂಕಿನ ಜನತೆ ಹಾಗೂ ಜಿಲ್ಲೆಯ ಜನತೆಗೆ ನನ್ನ ಮೇಲೆ ಇಟ್ಟಿರತಕ್ಕಂಥ ಅಭಿಮಾನಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊನ್ನೆ ತಾನೇ ಕಳೆದ ತಿಂಗಳು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡಿದ್ದೀವಿ, ಅದು ಶುಭಾಶಯ ಹೇಳ್ತೀವಿ. ಈಗ ನಾಳೆ ಬರ್ತಕ್ಕಂಥ ಶುಭಾಶಯದಲ್ಲಿ ಶಿವ ತಾವೇನು ತಮ್ಮ ಕಷ್ಟ ಸುಖಗಳನ್ನ ದೇವ್ರ ಮುಂದೆ ಇಡ್ತೀರ, ಅದೆಲ್ಲ ಆ ಶಿವ ನಿಮ್ಮ ಆಶೀರ್ವಾದ ಮಾಡಿ ನಿಮಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲದನ್ನು ಕೊಟ್ಟು ಆ ಭಗವಂತ ಶಿವ ಮೂರನೇ ಕಣ್ಣನ್ನು, ಪರಮೇಶ್ವರ ಮೂರನೇ ಕಣ್ಣನ್ನು ತೆಗೆದು ನಿಮಗೆಲ್ಲ ತುಮಕೂರು ಜನತೆಗೆ, ಜಿಲ್ಲೆಯ ಜನತೆ ಹಾಗೂ ಕೊರಟಗೆರೆ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಗೃಹ ಮಂತ್ರಿಗಳು, ಸವ್ಯಸಾಚಿ ಬಿರುದು ಪಡೆದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಂದಲೂ ನಿಮಗೆ ಶಿವರಾತ್ರಿಯ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಕೊರಟಗೆರೆ ಜನತೆ ಸತತವಾಗಿ 3 ಬಾರಿ ಅವ್ರನ್ನ ಆಯ್ಕೆ ಮಾಡಿದ್ದೀರ. 3ನೇ ಬಾರಿ ಆಯ್ಕೆ ಮಾಡಿ 3 ಬಾರಿಯೂ ಸಹ ಅವರು ಗೃಹ ಮಂತ್ರಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತವ್ರೆ. ಇದಕ್ಕೆ ಮೂಲ ಕಾರಣಕರ್ತರು ಕೊರಟಗೆರೆ ಜನತೆ. ನಾನು ಸಹ 2 ಸರಿ ಸ್ಪರ್ಧೆ ಮಾಡಿದ್ದೆ, ನಾನು ಪರಾಭವ ಹೊಂದಿರ್ಬೋದು. ಆದರೂ ನನಗೆಲ್ಲ ಒಂದು ಕಡೆ 2008ರಲ್ಲಿ 39,000 ಓಟ್ ಹಾಕಿದ್ರಿ. ಅದಾದಮೇಲೆ KJP ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದೆ, 19,000 ಓಟ್ ಹಾಕಿದ್ರಿ. ಸತತವಾಗಿ ನಾನು ಸೋತೆ ಅಂತೇಳಿ ಕ್ಷೇತ್ರ ಬಿಟ್ಟಿಲ್ಲ, ಜನ ಬಿಟ್ಟಿಲ್ಲ. ಯಾವುದೇ ಜನಾಂಗ ಆಗಿರಲಿ, ಎಲ್ಲರೂ ಒಂದು, ಎಲ್ಲ ಜಾತಿ ಒಂದು, ದಲಿತರಿಂದ ಹಿಡಿದು ಮೇಲ್ಜಾತಿ ವರ್ಗದವರು ಸಹ ಎಲ್ಲ ಒಂದು ಅಣ್ಣ ತಮ್ಮದಿರ ಆ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಏನೇ ಹೇಳಿದ್ರು ನನ್ನ ಶ್ರಮ ಹಾಕಿ ಅವರಿಗೆ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದೀನಿ. ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು, ಆಸ್ಪತ್ರೆ ಆಗಿರಲಿ, ಒಂದು ಆಕ್ಸಿಡೆಂಟ್ ಆಗಿರಲಿ, ಪೊಲೀಸ್ ಆಗಿರಲಿ, ಒಂದು ತಾಲೂಕು ಆಫೀಸ್ ಆಗಿರಲಿ, ಯಾವುದೇ ಆಗಿರಲಿ ಅವರಿಗೆ ಸ್ಪಂದಿಸಿ ಅವ್ರ ಕೆಲಸನ ಮಾಡಿಸೋಂಥ ಕಾರ್ಯನ ನಾನು ಮಾಡ್ತಾಯಿದ್ದೀನಿ. ನನಗೆ ಅಧಿಕಾರ ಇಲ್ಲದೇ ಇದ್ರೂ ನನ್ನ ಕೈಲಾಗಿದ್ದ ಸೇವೆನ ಈ ಜಿಲ್ಲೆಯ ತಾಲೂಕಿನ ಜನತೆಗೆ ಮಾಡ್ಕೊಂಬರ್ತಾಯಿದ್ದೀನಿ. ಮುಂದೆ ಆ ದೇವರು ಏನು ಆಶೀರ್ವಾದ ಮಾರ್ಗದರ್ಶನ ತೋರಿದ್ರು ಆ ರೀತಿ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಎಲೆಕ್ಷನ್ನಲ್ಲಿ ಚುನಾವಣೆ ಸಮಯದಲ್ಲಿ ಮ್ಯಾನಿಫೆಸ್ಟೋಲ್ಲಿ ಮಾಡಿದರು, ಈ ಕರ್ನಾಟಕ ರಾಜ್ಯ ಜನತೆಗೆ ಹೆಚ್ಚಿಗೆ ಕೂಲಿ ಮಾಡೋರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ಲ ಸತತವಾಗಿ ಜೀತಕ್ಕೆ ಒಳಗಾಗಿರ್ತಕ್ಕಂಥ ಜನ ಇವತ್ತು ಅವರಿಗೆ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮನಗಂಡು ಎಲೆಕ್ಷನ್ ಚುನಾವಣೆ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಈ ಕರ್ನಾಟಕ ಜನತೆಗೆ ಕೊಟ್ಟರು. ಅದರ ಪ್ರಕಾರ ಸರ್ಕಾರ ಬಂತು. ಸರ್ಕಾರ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲಿ ಏನು ಜನಕ್ಕೆ ಮಾತು ಕೊಟ್ಟಿರೋ ಆ ರೀತಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಜನ ನೆಮ್ಮದಿಯಾಗಿದ್ದಾರೆ. ಅದರಲ್ಲೂ ನಮ್ಮ ದಲಿತ ವರ್ಗದವರಿಗೆ ತುಂಬ ಸಹಾಯ ಆಗ್ತಾಯಿದೆ. ನಾವು ಕೂಲಿಗೆ ಹೋಗ್ಬೇಕಾಯಿತು, ಕೂಲಿ ಮಾಡಬೇಕಾಯಿತು, ಇತರೆ ಜನಾಂಗದ ಹೋಗಿ ನಾವು ಅನ್ನನ ಕೇಳೋಂಥ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಮನೆಗಳಲ್ಲೇ ಇವತ್ತು ಅನ್ನ ಬೇರೆಯವ್ರಿಗೆ ಕೊಡೋ ಮಟ್ಟಕ್ಕೆ ಆಗೈತೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಎಲ್ಲ ಈ ಇಂಪ್ಲಿಮೆಂಟು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಜನ ಸುಖವಾಗಿರ್ಬೇಕು ಅಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬರು ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ದಲಿತ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವು ಮುಡುಪಾಗಿರ್ಬೇಕಾಗ್ತದೆ. ಯಾಕಂದರೆ ಅದರಿಂದ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಅನ್ನನೇ ಇಲ್ಲದಂಥ ಈ ಜನಾಂಗ ಇವತ್ತು ನಮ್ಮ ಮನೆಯಲ್ಲಿ ತಿಂಗಳಿಗೆ 5ರಿಂದ 20 kg ಅಕ್ಕಿನ ನಮ್ಮ ಮನೇಲಿ ಸ್ಟಾಕ್ ಮಾಡೋ ಅಂಥ ಒಂದು ಕಾರ್ಯಕ್ರಮನ ಸರ್ಕಾರ ಕೊಟ್ಟಿದೆ.
ಕಾರಣಕರ್ತರಾದ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರಿಗೂ ನಿಜವಾಗಲೂ ಅವರು ಈ ಮ್ಯಾನಿಫೆಸ್ಟೋದಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಬರೆದವರು ಅವರು ಇದಾಗಬೇಕು, ದಲಿತರಿಗೆ ಅನ್ನ ಸಿಗಬೇಕು, ಏನು ಇವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು, 2 ಹೆಣ್ಮಕ್ಳಿಗೆ 2,000 ಆಗ್ತಾವ್ರೆ ಫ್ರೀ, ಬಸ್ಸು ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಕೊಡ್ತಾರೆ 10 kg, ಹಾಗೂ ನಿರುದ್ಯೋಗಿಗಳಿಗೆ 2,000 ರೂಪಾಯಿ ಪೆನ್ಷನ್ ಕೊಡೋಂಥ ಕಾರ್ಯಕ್ರಮ ತಂದು ಇವತ್ತು ಕರ್ನಾಟಕ ಸಮೃದ್ಧಿಯಾಗಿ ಇಡೀ ಪ್ರಪಂಚದಲ್ಲೇ ಈ ಕರ್ನಾಟಕದಂದಿರತಕ್ಕಂಥ ಪಂಚ ಯೋಜನೆ ಗ್ಯಾರಂಟಿ ಸ್ಕೀಮ್ನ ಯಾರೂ ತಂದಿಲ್ಲ. ನಿಜಕ್ಕೂ ಇದೊಂದು ಗಿನ್ನಿಸ್ ದಾಖಲೆ ಆಗಿದೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಕ್ಕೆ ಇಷ್ಟು ಅನುಕೂಲ ಮಾಡಿ ಜನ ಸುಭಿಕ್ಷವಾಗಿರೋ ಕಾರಣ ಕಾಂಗ್ರೆಸ್ ಸರ್ಕಾರ. ನಮ್ಮ ಜಿಲ್ಲೆಯ ಜಿ ಪರಮೇಶ್ವರ್ ಸಾಹೇಬ್ರ ಆಶೀರ್ವಾದ ಅವರು ಕಾರಣ ಅಂತೇಳಿ ಈ ಮೂಲಕ ಈ ತಮ್ಮ ಚಾನಲ್ಲು ಜನಧ್ವನಿ ಇದರ ಚಾನಲ್ ಮುಖಾಂತರ ತಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ತಮಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೂ ನನ್ನ ವೈಯಕ್ತಿಕವಾಗಿ ವಾಲ್ಯಚಂದ್ರ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ಬರಿಂದಲೂ ಸಹ ಹೊಟಕೆರೆ ಜನತೆಗೆ, ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ, ಎಲ್ಲರಿಗೂ ನೆಮ್ಮದಿ ಕೊಡಲಿ, ಎಲ್ಲರಿಗೂ ಮಕ್ಕಳು ಮರಿ ಎಲ್ಲರೂ ಸುಭಿಕ್ಷವಾಗಿ ಸಂತೋಷವಾಗಿರಲಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.